ನಿನಗೆ ವಿಶ್ರಾಂತಿ ಬೇಕಾ ಅಂತ ಕಣ್ಗಳು ಹಾರಿಸ್ದ. ಸರಿ ಕೊಟ್ಟಿದ್ದೀನಿ ತಗೋ ಅಂತ. ನಿಜವಾಗಿಯೂ ಥ್ಯಾಂಕ್ ಯು ತಾರಕ್ ಅಂತ ಕೆನ್ನೆಗೆ ಮುತ್ತಿಟ್ಟು ಪ್ಲೇಟ್ ಹಿಡಿದು ದೋಸೆ ಇನ್ನೊಂದು ಕೈ ನೋಡಿ ಹೊಟ್ಟೆ ತುಂಬಿದ್ರಿಂದ ಇನ್ನು ಸಾಕು ಅಂತ ಹೊಟ್ಟೆ ಹಿಡ್ಕೊಂಡು ಕಾಫಿ ಅಥವಾ ಟೀ, ಇಬ್ಬರು ಸ್ಟ್ರಾಂಗ್ ಟೀ ಆರ್ಡರ್ ಮಾಡಿ ಅದು ಬಂದ ಮೇಲೆ ಕುಡಿದು ಇನ್ನೇನಾದರೂ ತಿಂತೀಯಾ ಅಂತಂದ. ಬೇಡ ಬೇಡ, ಈಗಾಗಲೇ ಹೆವಿಯಾಗಿ ತಿಂದುಬಿಟ್ಟಿದ್ದೀನಿ ಅಂದಿದ್ದಕ್ಕೆ ಒಂದು ಪ್ಲೇಟ್ ದೋಸೆಗೇ ಹೀಗೆ ಅಂತಂದ ಗೇಲಿ ಮಾಡ್ದ. ನನ್ನ ಪುಟ್ಟ ಹೊಟ್ಟೆಗೆ ಅದೇ ಜಾಸ್ತಿ ಅಂತ ಅವನ ಭುಜದ ಮೇಲೆ ತಲೆ ಇಟ್ಕೊಂಡು ನಿದ್ದೆ ಬರ್ತಿದೆ ಮಲಗಲಾ ಅಂತ ಕೇಳಿದ್ಲು. ಟೀ ಸ್ಟ್ರಾಂಗ್ನೆಸ್ ಸಾಕೆ ಕಣೆ ಅಂತ ಒಂದು ಮುತ್ತಿಟ್ಟು ಕಾರ್ ಸ್ಲೋ ಮಾಡ್ತಾ ಪುಜ್ಜಮ್ಮ ಅಂದ. ವೈಟ್ ಲೈನಿಂಗ್ ಶರ್ಟ್ನಲ್ಲಿ ಅವನ ಕಾಲರ್ ಬೋನ್ ತುಂಬ ಆಕರ್ಷಕವಾಗಿ ಕಾಣಿಸ್ತಿರೋ ಮುಂದಕ್ಕೆ ಬಂದು ಮುತ್ತಿಟ್ಲು. ಸಾಕೆ ಅಂತ. ಮುದ್ದು ಎಲ್ಲಿ ಮಾಡ್ತಾರೆ, ಎಲ್ಲಿ ಮಾಡಬೇಕು ಅಂತ ರಾಜ್ಯಾಂಗದಲ್ಲಿ ಏನಾದರೂ ಬರೆದಿಟ್ಟಿದ್ದಾರಾ ಅಂದ್ಲು ನಗ್ತಾ. ನನ್ನ ರಾಜ್ಯಾಂಗದಲ್ಲಿ ಬರೆದಿದೆ ಅಂತ ಎಡಗೈಯಿಂದ ಲಹರಿ ಸೊಂಟ ಹಿಡಿದು ಎಳ್ಕೊಂಡು ನನ್ನನ್ನು ಮುದ್ದಾಡು ಅಂದ ತೀವ್ರವಾದ ನೋಟದಿಂದ. ಪ್ಲೀಸ್ ಹಾಗೆ ನೋಡಬೇಡಪ್ಪ ಅಂದ್ಲು ತಾರಕ್ ನೋಟವನ್ನು ತಡೆಯೋಕ್ಕಾಗದೆ. ನೋಡಬೇಕು ಅನ್ನಿಸ್ತಿದೆ ನಿನ್ನ, ಕಮಾನ್ ಅಂದ. ತನ್ನ ತುಟಿಗಳಿಂದ ಅವನ ತುಟಿಗಳನ್ನ ಮುಟ್ಟಿ ಕಣ್ಣು ಮುಚ್ಚಿಕೊಂಡ್ಳು ಲಹರಿ. ಉಳಿದ ಮುತ್ತನ್ನು ಅವನೇ ಮುಂದುವರಿಸ್ದ. ತುಟಿಯ ಮುತ್ತು ಸಹ ಅಲ್ಲಿನ ಗಾಯ ಬಿಡ್ದಿದ್ರೆ ಅಸಂಪೂರ್ಣ. ಹಾಗಾಗಿ ಗಿಫ್ಟ್ ಕೊಟ್ಟ ತಾರಕ್ನ ಸಣ್ಣ ಕೋಪದಿಂದ ನೋಡ್ತಾ ಅವನ ಶೋಲ್ಡರ್ ಮೇಲೆ ವಾಲಿ ನಿದ್ರಿಸಿದ್ಲು. ಜಲಪಾತವನ್ನು ನೋಡೋದಕ್ಕೆ ಅವ್ರ ಕಾರ್ ಕೆಳಗಡೆ ಪಾರ್ಕ್ ಮಾಡಿ ಬೆಟ್ಟ ಹತ್ತಿದ್ರು. ಅಲ್ಲಿಂದ ಜಲಪಾತಕ್ಕೆ ಸರಿಯಾಗಿ ಸಾಯಂಕಾಲ ಸಂಧ್ಯಾ ಸಮಯ ಆಯಿತು. ಕೆಂಪು ಸೂರ್ಯನ ಹಸಿರಾದ ಪ್ರಕೃತಿ ಮೇಲೆ ಅರುಣ ಕಿರಣಗಳನ್ನ ಚೆಲ್ತಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ವಾವ್ ಅಂತ ಗಟ್ಟಿಯಾಗಿಸ್ತಾ ಕೈಗಳು ಚಾಚಿ ಸಣ್ಣ ಮಗುವಿನ ಥರ ಆಡ್ತಿದ್ಲು ಲಹರಿ. ಆ ಜಾಗವನ್ನು ಅವರಿಗಾಗಿ ಮಾತ್ರ ಬುಕ್ ಮಾಡಿದ್ದು ತಾರಕ್. ಟೆಂಟ್ ವ್ಯವಸ್ಥೆ, ಊಟ ಎಲ್ಲವನ್ನ ಮುಂಚಿತವಾಗಿ ಆರ್ಡರ್ ಮಾಡಿದ್ರಿಂದ ಅಲ್ಲವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ತಾರಕ್ ಇದು ತುಂಬ ಬ್ಯೂಟಿಫುಲ್ ಆಗಿದೆ, ನಿಜಕ್ಕೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ನೀರಿನ ಶಬ್ದ, ಈ ಗಾಳಿ, ಈ ವಾತಾವರಣ, ವಾವ್ ಅಂತ ಗಟ್ಟಿಯಾಗಿ ಖುಷಿಯಿಂದ ಹೇಳ್ತಿದ್ದಾಗ ಅವಳನ್ನ ಹಿಂದಿಂದ ಅಪ್ಕೊಂಡು ಇಷ್ಟ ಆಯ್ತಾ ಅಂತ ಕೇಳಿದ ಕಿವಿಯಲ್ಲಿ ಮೆಲ್ಲಗೆ. ತುಂಬ 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 ಇಷ್ಟ ಆಯಿತು ಅಂದ್ಲು ಸೊಂಟ ಸವರ್ದೆ ತಾರಕ್ ಕೈಗಳ ಮೇಲೆ ತನ್ನ ಕೈಗಳಿಟ್ಟು ಹಿಡ್ಕೊಳ್ತಾ. ಹಾಗಾದರೆ ರಾತ್ರಿ ಇಲ್ಲೇನಾ ಅಂತ ಕೇಳಿದ ಕಿವಿಯಲ್ಲಿ ಪಿಸುಗುಡ್ತಾ. ಯಾವಾಗಲೂ ಅದೇ ಯೋಚನೆ. ಪ್ರಕೃತಿಯನ್ನು ಎಂಜಾಯ್ ಮಾಡಿದೆ. ನಾನು ಮಾಡ್ತಾ ಇರೋದು ಕೂಡ ಪ್ರಕೃತಿಯನ್ನು ಆಸ್ವಾದಿಸೋದನ್ನೇ ಅಂತ ಹೇಳ್ತಾ ಫೋನ್ ತೆಗೆದು ಕ್ಯಾಮರಾವನ್ನು ಆನ್ ಮಾಡ್ದ. ಇಬ್ಬರು ಕ್ಯೂಟ್ ಸೆಲ್ಫಿಗಳನ್ನ ರಾಶಿ ರಾಶಿ ತೆಗೆದುಕೊಂಡು ಕತ್ತಲಾಗೋವರೆಗೂ ಅಲ್ಲೇ ಇದ್ದ ಕಲ್ಬಂಡೆಗಳ ಮೇಲೆ ಕೂತು ಪ್ರೀತಿಯ ಸಿಹಿ ಮಾತುಗಳಾಡ್ತಾ ಮನೆಗೆ ಫೋನ್ ಮಾಡಿ ಲೊಕೇಶನ್ ತೋರಿಸ್ತಾ ಟೈಮ್ ಸ್ಪೆಂಡ್ ಮಾಡಿ ತಿರುಗಿ ಟೆಂಟ್ಗಳ ಹತ್ರ ತಲುಪಿದ್ರು. ಅಲ್ಲಿ ಈಗಾಗಲೇ ಉರಿತಿದ್ದ ಕ್ಯಾಂಪ್ ಫೈರ್ ಮುಂದೆ ಬಿಸಿ ಬಿಸಿಯಾಗಿದ್ದ ಡಿನ್ನರನ್ನು ಲಹರಿ ಸರ್ವ್ ಮಾಡ್ತಿದ್ರೆ ಮುಂದಕ್ಕೆ ಬಾಗಿದ ಅವಳ ಕುತ್ತಿಗೆಯಲ್ಲಿದ್ದ ಕರಿಮಣಿ ಸರವು ಬಿಳಿಯ ಚರ್ಮದ ಮೇಲೆ ಒಳಿತಿದ್ರೆ ಗಾಳಿಗೆ ಹಾರ್ತಾ ಕೆನ್ನೆ ಮೇಲೆ ನಾಟ್ಯ ಮಾಡ್ತಿದ್ದ ಮುಂಗುರುಳುಗಳು ಮುಂದಿದ್ದ ಮಂಟಪದ ಬೆಳಕಲ್ಲಿ ಅವಳ ಮುಖ ಮತ್ತಷ್ಟು ಸುಂದರವಾಗಿ ಹೊಳಿತಿದ್ರೆ ಎಷ್ಟು ನೋಡಿದ್ರೂ ತೃಪ್ತಿಯಾಗದೆ ಕಣ್ಣು ಮಿಟುಕಿಸ್ದೆ ನೋಡ್ತಿದ್ದ ತಾರಕ್. ಸರ್ ತಿನ್ನಿ ಅಂದ್ಲು ಅವನ ನೋಟಕ್ಕೆ ಸಣ್ಣದಾಗಿ ನಗ್ತಾ. ಬಂದು ನನ್ನ ಮಡಲಲ್ಲಿ ಕೂತ್ಕೋ ನೋಟ ತಿರುಗಿಸ್ದೆ ಹೇಳ್ದ. ತಿನ್ನಿ ಅಂತಿದ್ರೆ ಸೀರಿಯಸ್ ಲುಕ್ ಕೊಟ್ಟ. ಇನ್ನು ಇವನು ಸುಮ್ಮನಿರಲ್ಲ ಅಂದ್ಕೊಳ್ತಾ ಫುಡ್ ಪ್ಲೇಟ್ ತೊಗೊಂಡು ತಾರಕ್ ಮಡಲಲ್ಲೇ ಸೆಟಲ್ ಆಗಿಬಿಟ್ಲು ಲಹರಿ. ಅಂದುಕೊಳ್ಳದ ರೀತಿಯಲ್ಲಿ ಹಿಂದಿನಿಂದ ಅವಳ ಬಟ್ಟೆ ಕೈ ಹಾಕ್ತಾ ತಾರಕ್ ಓಯ್ ಅಂದ್ಲು ಬೆಚ್ಚಿ ಬೀಳ್ತಾ. ಅರ್ಚಬೇಡ, ಇಲ್ಲಿ ನಾವು ಮಾತ್ರ ಇದ್ದೀವಿ, ಇದು ನಮ್ಮ ಪ್ರೈವೇಟ್ ಪ್ಲೇಸ್, ಯಾರೂ ಬರಲ್ಲ ಅಂತ ಹೇಳ್ತಾ ಇದು ನಮ್ಮಿಬ್ಬರ ಸಮಯ ಮಾತ್ರ, ತಿನ್ಸು ಅಂತಂದ. ತನ್ನ ದೇಹವನ್ನು ಅವನ ಕೈಗಳು ಮುಟ್ಟುತ್ತೋ ಏನೇನೋ ಆಲೋಚನೆಗಳನ್ನ ಹುಟ್ಟಿಸ್ತಿದ್ದ ಸಮಯದಲ್ಲಿ ತಿನ್ಸು ಅಂದರೆ ಹೇಗೆ ಅಂದ್ಕೊಡ್ತಾ ಪ್ಲೀಸ್ ತಾರಕ್ ಕೈಗಳನ್ನಾದರೂ ಸುಮ್ಮನೆ ಇಡು ಅಂದ್ಲು ಗಂಟಲು ಒಣಗಿ ಹೋಗುತ್ತಿದ್ದಂತೆ. ನನಗೆ ಹೀಗೆ ಇಷ್ಟ ಅಂದ ಬೆನ್ನಿಗೆ ತಲೆ ಇಟ್ಟುಕೊಂಡು. ನೀನು ಹಾಗೆ ಕೂತ್ರೆ ಹೇಗೆ ತಿನ್ನಿಸೋದು ಮೂತಿಯನ್ನು ಮುದುರುಕೊಂಡ್ಳು. ಹೀಗೆ ಅನ್ನುತ್ತಾ ಅವಳನ್ನ ಮುಂದಕ್ಕೆ ತಿರುಗಿಸ್ಕೊಂಡು ಈಗ ಶುರು ಮಾಡು ಅಂದ ತುಂಟ ನಗುವಿನೊಂದಿಗೆ. ಸಾಯಿಸ್ತಿದೆಯಾ ಕಣೋ ಬಾಬು ನನ್ನ ಅಂತ ಮುದ್ದಾಗಿ ಬೈದ್ಕೊಳ್ತಾ ಪ್ರೀತಿಯಿಂದ ಅವನ ಹೊಟ್ಟೆಯನ್ನು ತುಂಬಿಸಿದ್ಲು. ನೀನು ತಿನ್ನು ಅಂದ. ನನಗೆ ಹಸಿವಿಲ್ಲ, ಮೊದಲು ನನ್ನ ಬಿಡು ಅಂದ್ಲು. ಡಿಸ್ಟರ್ಬ್ ಆದ್ಯಾ ಅಂತ ಕೇಳಿದ ಗೇಲಿಯಾಗಿ. ಮತ್ತೆ ಆಗಲ್ವಾ, ನಾನು ಕೂಡ ಇಷ್ಟೊಂದು ಅಂತ ನಿಂತು ಹೋದ್ಲು ತಾರಕ್ ನೋಟದ ಬಾಣಗಳಿಗೆ. ನಿನ್ನೆ ನಾನು ಇನ್ನೇ ಮುಟ್ಕೊಂಡ್ರೆ ಜನರು ಗೇ ಅಂತಾರೆ ಕಣೇ ಅಂತ ನಕ್ಕದ. ಛೀ, ಬಾಯಿ ತೆಗೆದ್ರೆ ಬರೀ ಇಂಥ ಮಾತುಗಳು ಬಿಡು ಅಂದ್ಲು ಸಂಕೋಚದಿಂದ. ನಿನಗಿಷ್ಟ ಆಗಲಿಲ್ವಾ ಓರಿಯಾಗಿ ನೋಡ್ತಾ. ಇಷ್ಟ ಆಯಿತು, ಆದರೆ ಕಂಟ್ರೋಲ್ ಮಾಡ್ಕೊಳ್ಳಲಾಗದೆ ಸಾಯ್ತಿದ್ದೀನಿ. ಪ್ಲೀಸ್ ತಾರಕ್ ನೀನು ಕೈ ಮುಗಿತೀನಿ ಬಿಡು, ಹೀಗೆ ಕಾಣಬೇಡ ನನ್ನನ್ನು. ರಾತ್ರಿ ಊಟ ಕೊಡ್ತೀಯಾ ಅಂತ ಕೇಳ್ದ.
ಕಣ್ಣು ಹೊಡಿತ. ಕೊಡ್ತೀನಿ, ಕೊಡದೆ ಸಾಯ್ತೀನಾ? ನನ್ನನ್ನು ಕೆಡಿಸ್ಬಿಟ್ಟೆ ಶಾಟಿಸ್ಟ್ ರಾವಣ. ಸರಿ ಸರಿ ತಿನ್ನು ಹೋಗೋಣ. ಹ್ಞೂ ನನಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ ಅಂತ ಲಹರಿ ಹೇಳಿದ್ರಿಂದ ಹಾಗೆ ಅವಳನ್ನ ಎತ್ಕೊಂಡು ಟೆಂಟ್ ಒಳಗಡೆ ಕರ್ಕೊಂಡು ಹೋಗಿ ಟೆಂಟ್ ಜಿಪ್ ಕ್ಲೋಸ್ ಮಾಡಿಬಿಟ್ಟ ತಾರಕ್. ಪ್ರಕೃತಿ ಸಾಕ್ಷಿಯಾಗಿ ನಡೀತಿರೋ ಸೃಷ್ಟಿ ಕಾರ್ಯದಲ್ಲಿ ಜಲಪಾತ ಸದ್ದಿನೊಂದಿಗೆ ಅವಳ ನಿಟ್ಟುಸಿರುಗಳು ಕರಗಿ ಹೋದರೆ ಅವನ ವೇಗವು ಬೀಸೋ ಗಾಳಿಯಂತೆ ಜೋರಾಗಿ ಸಾಕ್ತು. ಇಬ್ಬರೂ ಒಂದಾದ ಕ್ಷಣ ಅವಳ ಕಣ್ಣಾಲಿಗಳಲ್ಲಿ ಬಂದು ಬೆಚ್ಚಗಿನ ಕಣ್ಣೀರು ಕೊನೆಯಿಲ್ಲದ ಆ ಅನುಭೂತಿ ಗುರುತಾಗೊರ ಬಂತು. ಅವಳ ಕೆನ್ನೆಯನ್ನು ತನ್ನ ಕೆನ್ನೆಯಿಂದ ಸವರಿ ಎದ್ದು ಟವಲ್ ಕಟ್ಕೊಂಡು ಲಹರಿಗೆ ಫುಡ್ ತಿನ್ನಿಸಿ ಬಾಡ್ ಹೋದ. ಅವಳನ್ನ ಬೆಳಗಿನವರೆಗೂ ಡಿಸ್ಟರ್ಬ್ ಮಾಡಲಿಲ್ಲ ತಾರಕ್. ಮತ್ತು 2 ದಿನಗಳ ಅಲ್ಲಿ ಸ್ಟೇ ಮಾಡಿ ರಿಟರ್ನ್ ಬರುವಾಗ ಲಹರಿಯ ಆಸೆಯಂತೆ ಮಹಾಶಿವ ಟೆಂಪಲ್ಗೆ ಕರ್ಕೊಂಡು ಬಂದ. ಗುಡಿ ಬೆಟ್ಟದ ಮೇಲಿದೆ. ಸ್ವಾಮಿ ದರ್ಶನ ಮುಗಿಸ್ಕೊಂಡು ಕೆಳಗೆ ಬರ್ತಿದ್ರೆ ಮೆಟ್ಟಿಲುಗಳ ಪಕ್ಕದಲ್ಲಿ ಹೂ ಮಾರ್ತಾ ಕಾಣಿಸಿದ್ಲು ಭುವನ. ಶಾಕಾಗಿ ನೋಡೋದು ಲಹರಿ. ನಿಜಕ್ಕೂ ಅಲ್ಲಿರೋದು ಭುವನ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ 1 ನಿಮಿಷ ಬೇಕಾಯ್ತು ಅವಳಿಗೆ. ಆಮೇಲೆ ಭುವನಾನೇ ಅಂತ ಖಾತ್ರಿ ಮಾಡಿಕೊಂಡು ತಾರಕ್ ಅಲ್ಲಿ ಯಾರಿದ್ದಾರೆ ನೋಡು ಅಂತ ತಾರಕ್ ಭುಜ ಅಲ್ಲಾಡಿಸ್ತಿದ್ರೆ ಯಾರು ಅಂತಂದ. ನೋಡ್ದೇನೆ. ಪ್ಲೀಸ್ ಅತ್ತ ನೋಡು ಒಂದ್ಸಾರಿ ಅಂತಿದ್ರೆ ಗೊತ್ತು ಅಂದ. ಈ ಬಾರಿ ಅಬ್ಬಬ್ಬಾ ಅಂದ್ಕೊಂಡ್ಳು. ಏನು ಗೊತ್ತು ನಿನಗೆ ಅಂತ. ನಿನ್ನ ದೂರದ ಸಂಬಂಧಿ ನಿಮ್ಮ ಭುವನ ಅತ್ತೆ ಅಂತ ಒತ್ತಿ ಹೇಳ್ದ. ಅವನ ಮಾತುಗಳಲ್ಲಿ ಕೋಪ ತಿಳಿತಿದ್ರು. ಸಂಬಂಧ ಇದ್ದರೆ ಹಾಕ್ತಾನೆ ಕರೆಯೋದು, ಅದಕ್ಕೆ ಯಾಕಷ್ಟು ಸೀರಿಯಸ್ ಆಗ್ತೀಯಾ ಅಂತಂದ್ಲು ಮೂತಿ ಮುದುರ್ಕೊಂಡು. ನಮ್ಮಮ್ಮನನ್ನು ಬಿಟ್ಟರೆ ನಿನಗೆ ಇನ್ಯಾರು ಅತ್ತೆ ಇಲ್ಲ, ಇದ್ರೂ ಹಾಕಿ ಕರಿಬೇಡ ಆಂಟಿ ಅಂತ ಕರಿ, ಇಲ್ಲ ಅಂದರೆ ಗೊತ್ತು ತಾನೇ ಅಂದ. ಅಂತ ತಲೆ ತೂಗಿ ಅವರೇನಿಲ್ಲಿ ನನಗೆ ನಂಬೋಕ್ಕಾಗ್ತಿಲ್ಲ. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಸಿಗೋ ಜಾಗದಲ್ಲಿ ಇದ್ದಾರಲ್ಲ, ಆದರೆ ಹೇಗೆ ಆ ವಿನೋದ್ ಏನಾದ ಅತ್ತ ನೋಡು ಅಂದ ರಜನಿಕಾಂತ್ ಶೈಲಲ್ಲಿ. ಒಂದು ಭುಜದ ಮೇಲೆ ಹೂವಿನ ಮೂಟೆ, ಮತ್ತೊಂದು ಭುಜದ ಮೇಲೆ ತೆಂಗಿನಕಾಯಿ ಮೂಟೆ ಹೊತ್ಕೊಂಡು ಬರ್ತಿದ್ದ ವಿನೋದ್ನ ನೋಡಿ ಈ ಬಾರಿ ಬಾಯೇ ಬಿಟ್ಬಿಟ್ಲು. ಪಾಪ ಮಾತಾಡ್ಸು ಹುಡುಗಿ ಅಂತ ಅವನು ಅಂತಿದ್ರೆ ಬೇಡ ಬಿಡು ಅಂದ್ಲು. ಪರವಾಗಿಲ್ಲ ಹೋಗು, ಇಷ್ಟು ದೂರ ಬಂದು ನೋಡಿಯೂ ಮಾತಾಡ್ಸಿದ್ರೆ ಹೇಗೆ ಹೇಳು ಅಂತ ಕೈ ಹಿಡಿದು ಕರ್ಕೊಂಡು ಹೋಗಿ ತೆಂಗಿನಕಾಯಿ ಬೇಕು ಅಂತ ಕೇಳಿದ ತಕ್ಷಣ 25 ತೆಂಗಿನಕಾಯಿ ಬೇಕಾ, ಅಷ್ಟೊಂದು ತೆಂಗಿನಕಾಯಿಗಳ ಅಂತ ಖುಷಿಯಿಂದ ತಲೆ ಎತ್ತಿದ ಭುವನ ಎದುರು ಕೆಂಪು ಬಣ್ಣ ಸೀರೆ ಲಹರಿ. ಪಕ್ಕದಲ್ಲೇ 6 ಫೀಟ್ ಬಾಡಿಯೊಂದಿಗೆ ವೈಟ್ ಶರ್ಟ್ನಲ್ಲಿ ತಾರಕ್ ಕಾಣಿಸಿದ್ರು ನೋಡಿ ಅವಳ ಗುಂಡಿಗೆ ಬಾಯಿಗೆ ಬಂದಂತಾಯಿತು. ಅವರಿಬ್ಬರಿಗೂ ಮದುವೆ ಆಗಿದೆ ಅಂತ ಲಹರಿ ಕುತ್ತಿಗೆಯಲ್ಲಿ ಹಳದಿ ದಾರ ಮತ್ತು ಹಣಿ ಮೇಲಿದ್ದು ಕುಂಕುಮ ನೋಡಿದ್ಲೇ ಅರ್ಥ ಆಗೋಯಿತು. ಅಷ್ಟರಲ್ಲಿ ಬಂದು ವಿನೋದ್ ಕೂಡ ಅಲ್ಲಿ ತಾರಕ್ ಮತ್ತು ಲಹರಿಯನ್ನು ನೋಡಿ ಸ್ತಬ್ಧನಾದ. ರೋಹಿತ್ ಅರೆಸ್ಟ್ ಆದ ನಂತರ ಓಡ್ ಹೋಗ್ಬೇಕಂದ್ಕೊಂಡ ವಿನೋದ್ನನ್ನು ಪೊಲೀಸರು ಇಟ್ಕೊಂಡಿದ್ರು. ಕಳ್ಳತನದ ಕೇಸ್ನಲ್ಲಿ ಜೈಲಿಗೆ ಹಾಕಿ 4 ದಿನ ಒಳಗೆ ಆಟೆಗಳಿಂದ ಮಸಾಜ್ ಮಾಡಿ ಇನ್ನೊಂದು ಸಾರಿ ಅವ್ರ ಫ್ಯಾಮಿಲಿ ತಂಟೆಗೂ ಅಂದರೆ ಎನ್ಕೌಂಟರ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ಬಿಟ್ಟು ಬಿಟ್ಟಿದ್ರು. ಆದ್ದರಿಂದ ಎದುರು ಓಡ್ ಹೋಗಿ ಎಲ್ಲೂ ಜಾಗ ಇಲ್ಲದೆ ಇಲ್ಲಿಗೆ ಬಂದು ಹೂ ಮಾರ್ತಾ ತಾಯಿ ಹಾಗೂ ನಜ್ಜಮ್ಮನನ್ನು ಸಾಕ್ತಿದ್ದಾನೆ. ಯಾರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ತಾರಕ್ ತಿಳಿದೇ ಇರುತ್ತಾ? ಅವನ ನೆಟ್ವರ್ಕ್ ಅಂಥದ್ದು. ಇಲ್ಲಿ ಇದ್ದಾರೆ ಅಂತ ತಿಳಿದೇ ಲಹರಿ ದೇವಸ್ಥಾನ ಅಂದ ತಕ್ಷಣ ಕರ್ಕೊಂಡು ಬಂದಿದ್ದಾನೆ. ತನ್ನ ಫ್ಯಾಮಿಲಿ ಏನ್ಬಿಡ್ತವ್ರಿಗೆ ಎಂಥ ಗತಿ ಬರುತ್ತಂತ ಅವಳಿಗೆ ತಿಳಿಬೇಕಲ್ವಾ. ಲಹರಿ ಅಂತ ಮುಖದಲ್ಲಿದ್ದ ಭಯ ಎದ್ದು ಕಾಣ್ತಿದ್ರು. ನಗು ತಂದ್ಕೊಂಡು ಕೇಳಿದ್ಲು ಭುವನ. ಅನ್ನುತ್ತಾ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕೂತಿದ್ದ ಅವಳತ್ತೆ ನೋಡಿದ್ಲು. ದಪ್ಪಗಿದ್ದಾಕಿ ಕಸದ ಕಡ್ಡಿ ಅಂತ ಆಗ್ಬಿಟ್ಟಿದ್ದಾಳೆ. ಬಾಮ್ಮ, ನಿಮ್ಮ ಆರೋಗ್ಯ ಹೇಗಿದೆಯಮ್ಮ ಅಂತ ಕೇಳಿದ್ಲು. ಅವಳು ಮುಖ ತಿರುಗಿಸ್ಕೊಂಡ್ಳು. ಚೆನ್ನಾಗಿ 3 ಹೊತ್ತು ಆರ್ಲಿಕ್ಸ್ ಹಾಲು ಕುಡಿತ 4-5 ಬಾರಿ ತಿಂತ ಬದುಕಿದ್ದಾಕಿ ಇವತ್ತು ಈ ಗುಡಿ ಮುಂದೆ ಹೂ ಮಾರ್ತಿರೋದು ಕಾರಣ ಲಹರಿ ಮತ್ತು ಅವಳ ಗಂಡಾನೆ ಅಂತ ಮುಖ ಸೊಟ್ಟಗೆ ಮಾಡ್ಕೊಂಡು ಏನೋ ಮಾತಾಡೋಷ್ಟರಲ್ಲೇ ತಾರಕ್ ಸೀರಿಯಸ್ ಲುಕ್ ಕೊಟ್ಟ. ಅಷ್ಟೊಂದು ತೆಂಗಿನಕಾಯಿ ಯಾಕೆ ತಾರಕ್ ಅಂದ್ಲು ಕಿವಿಯಲ್ಲಿ ಮೆಲ್ಲಿಗೆ. ದೃಷ್ಟಿ ತಾಗಿದೆ, ಕಳೆದು ಹೋಗುತ್ತೆ ಅಂತ ವ್ಯಾಲೆಟ್ನಿಂದ ದುಡ್ಡು ತೆಗೆದು ಲಹರಿ ಕೈಯಲ್ಲಿಟ್ಟು ಅದು ಅಲ್ಲಿದ್ದಾರಲ್ಲ ಅವ್ರ ಕೈಯಲ್ಲಿ ಹೊಡ್ಸು, ಬಂದ್ಬಿಡು, ಕೆಳಗೆ ವೆಯ್ಟ್ ಮಾಡ್ತಿರ್ತೀನಿ ಅಂತ ಕಾಲ್ ಬರ್ತಿದ್ರಿಂದ ಮಾತಾಡೋಕ್ಕೆ ಹೋದ. ತಾರಕ್ ಹಾಗೆ ಹೋಗ್ತಿದ್ದಂತೆ ಮುಳುಗ್ತಿರೋ ನರಿ ಅಂತಿದ್ದೆ ಭುವನ ಅತ್ತೆ ಎದ್ದು ನಿಂತು, ಏನೇ ನಿನ್ನ ಗಂಡನ ಜೊತೆ ಸೇರಿ ನಮ್ಗೆ ಈ ಥರ ಗತಿ ತಂದಿಟ್ಯಾ, ಚೆನ್ನಾಗಿರ್ತೀನಿ ನಿಜವಾಗ್ಲೂ ಅಂತ ರೇಗಿದ್ಲು. ಊಹಿಸಿರಲಿಲ್ಲ ಲಹರಿ ಅವಳು ಈ ರೀತಿ ಶಾಪ ಆಗ್ತಾಳೆ ಅಂತ. ಅತ್ತೆಮ್ಮ ಬಾಯಿ ಮುಚ್ಕೊಂಡಿರ್ತೀರಾ? ನಿಮ್ಮ ಈ ಮಾತು ಆ ಹುಡುಗ ಕಿವಿಗೆ ಬಿದ್ದರೆ ಈ ಬಾರಿ ನೀವು ಶಾಶ್ವತವಾಗಿ ಮಣ್ಣಿನ ಕೆಳಗೆ ಮಲಗಬೇಕಾಗುತ್ತೆ, ಬಾಯಿ ಮುಚ್ಚಿ ಅಂದ್ಲು. ಅಯ್ಯೋ ಸಾಕು ನಿಲ್ಸೆ, ಚೆನ್ನಾಗಿ ಹಾಸ್ಪಿಟಲ್ನಲ್ಲಾದರೂ ನೆರಳಲ್ಲಿರ್ತಾ ಶುಭ್ರವಾಗಿ 3 ಹೊತ್ತು ತಿಂತ ಬದುಕ್ತಿದ್ದೆ. ಇಲ್ಲಿ ಹೀಗೆ ಬೆಳಗಿಂದ ಸಾಯಂಕಾಲದವರೆಗೂ ಬಿಸಿನಲ್ಲಿ ಒಣಗ್ತಾ ಬದುಕ್ತಿದ್ದೀನಿ ಅಂದರೆ ಕಾರಣ ಯಾರು? ಏನೇ ವಯ್ಯಾರಿ, ನೀನು ಮಿಡಲ್ ಕ್ಲಾಸ್ ಮುಖಕ್ಕೆ ಕೋಟ್ಯಾಧಿಪತಿ ಬೇಕಾಗಿದ್ದೇನೆ. ಹೇಗೋ ನೀನು ಅಂಗಾಂಗಗಳಂದದಿಂದ ದೊಡ್ಡ ಮನೆಯನ್ನು ಬುಟ್ಟಿಗೆ ಹಾಕೊಂಡೆ, ಮದುವೆನೂ ಮಾಡಿಕೊಂಡೆ. ನಿನ್ನ ಮುಖದಲ್ಲಿನ ಕಳೆ ನೋಡ್ತಿದ್ರೆ ಶೋಭಾನ ಕೂಡ ಮುಗಿದಾಗಿದೆ.
ಇನ್ನೇನು ನೀನು ಸೆರಗ್ ಬಿಡಲ್ಲ ಅಲ್ವಾ? ನಮ್ಮನ್ನು ಹೀಗೆ ರೋಡ್ ಪಾಲ್ ಮಾಡಿ ನೀನು ಎ ಸಿ ರೂಮಲ್ಲಿ ಕುಲುಕ್ತಿದೀಯಾ ನಿನ್ನ ಗಂಡನ ಜೊತೆ? ಏನು ಉದ್ಧಾರ ಆಗ್ತೀಯೋ, ನಾಶವಾಗಿ ಹೋಗ್ತೀಯ ನೀನು, ಮೈಗೆ ಹುಳ ಬೀಳ ಅಂತ ಕಿರ್ಚಾಡ್ತಿದ್ರೆ, ಏ ವಿನೋದ್, ಮುದುಕಿಯನ್ನು ಕರ್ಕೊಂಡು ಹೋಗು ಅಂದ್ಲು ಭುವನ. ನಾಗಮ್ಮ ಬಾಯಿ ಮುಚ್ಚು ಅಂತ ಹೇಳಿ ನನ್ನ ಕ್ಷಮಿಸಲ ಹರಿ. ನಾನು ಮಾಡಿ ಸಣ್ಣ ಅಪರಾಧ ಅಲ್ಲ. ಮನುಷ್ಯನ ಪ್ರಾಣ ತೆಗೆಯೋದು ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಆದರೆ ಸರ್ ನನ್ನ ಜೀವನ ಹಾಳಾಗದಂತ ಕಾಪಾಡಿದ್ರು, ಅದಕ್ಕೆ ಅವರಿಗೆ ಋಣಿಯಾಗಿದ್ದೀನಿ ಅಂತ ಅವ್ರನ್ನ ಎಳ್ಕೊಂಡು ಹೋದ ಪಕ್ಕಕ್ಕೆ. ಅಷ್ಟರಲ್ಲಿ ಅವಳ ಮಾತುಗಳಿಗೆ ಲಹರಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದವು. ಕ್ಷಮಿಸಮ್ಮ, ನಿನಗೆ ಯಾಕೋ ನಿನ್ನ ಗಂಡನಿಗೆ ಆಕ್ಸಿಡೆಂಟ್ ಆಯಿತು ಅಂದರೆ ಕಾರಣ ಆ ರಾಹುಲ್. ಅವನಿಗೆ ಹೆಲ್ಪ್ ಮಾಡಿದ ನನ್ನ ಮಗನದ್ದು ಕೂಡ ಅದರಲ್ಲಿ ಪಾಪ ಇದೆ. ದೇವರ ದಯೆಯಿಂದ ನೀವು ಬದುಕಿದ್ರಿ, ಇಲ್ಲ ಅಂದರೆ ಆ ಪಾಪ ನಮಗೆ ಸುತ್ತಕೊಳ್ತಿತ್ತು. ನಾವೇನು ಹಾಳಾಗಿ ಹೋಗಿಲ್ಲ. ನಿಜ ಹೇಳಬೇಕಂದ್ರೆ ಮೈ ಬಗ್ಸಿ ಕೆಲಸ ಮಾಡ್ತಾ ಇದ್ದೀವಿ. ದೇವ್ರ ಹತ್ರ ಹೂ ಮಾರೋದು ಅಪರಾಧ ಏನಲ್ಲ, ಕೀಳಂತೂ ನಿಜವಾಗ್ಲೂ ಅಲ್ಲ. ಅದು ಬಿಟ್ಟು ಸುಖಕ್ಕೆ ಒಳಪಟ್ಟಿದ್ದನ್ನು ಮತ್ತೆ ಕಷ್ಟಪಡಲಾಗ್ತಿಲ್ಲ, ಅದಕ್ಕೆ ಹಾಗೆ. ಅದೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಹುಡುಗನಿಗೆ ಏನು ಹೇಳಬೇಡ, ಈ ಬಾರಿ ನಮ್ಮನ್ನು ನಿಜವಲ್ಲ ಬದುಕೋದಕ್ಕೂ ಬಿಡಲ್ಲ ಅಂತ ಭಯದಿಂದ ಹೇಳ್ತಿದ್ದ. ಆಕೆ ಕಣ್ಣುಗಳನ್ನ ನೋಡ್ತಾ, ನಿಜವಾಗಿ ನಮ್ಮ ಕಾರಣದಿಂದ ನಿಮ್ಗೇನಾದರೂ ತೊಂದರೆ ಆಗಿದರೆ ಕ್ಷಮಿಸಿ ಅಂತ ಅಂದ್ಲು. ಹೀಗೋ ಹೀಗೆ ಕ್ಷಮಿಸೋ ಗುಣ ಇರೋದಕ್ಕೆ ನಿನ್ನ ಬದುಕು ಅಷ್ಟು ಚೆನ್ನಾಗಿದೆ. ಅಷ್ಟು ಒಳ್ಳೆಯ ಗಂಡ ಸಿಕ್ಕಿದ್ದಾನೆ. ನಿನ್ನ ಜೀವನ ಸಂತೋಷವಾಗಿರಬೇಕು ಲಹರಿ. ಸಂಬಂಧಿಗಳಾದ ನಾನೇ ನಿನ್ನ ಒಳ್ಳೆಯದನ್ನು ಬಯಸಿದರೆ ಇನ್ಯಾರು ಬಯಸ್ತಾರೆ? ಅಮ್ಮ ಅಪ್ಪ ಚೆನ್ನಾಗಿದ್ದಾರಾ ಅಂತ ಕೇಳಿದ್ಲು. ಚೆನ್ನಾಗಿದ್ದಾರೆ ಅಂತ ಹೇಳಿದ್ಲು. ನಮ್ಮ ಬಗ್ಗೆ ಕೇಳಿದರೆ ನಾವಿಲ್ಲಿ ಸಂತೋಷವಾಗಿದ್ದೀವಿ ಅಂತ ಹೇಳಮ್ಮ. ಕೇಳಿದ್ರೆ ಬೇಡ ಬಿಡು, ಆದರೆ ಈ ಬದುಕು ಕೂಡ ಚೆನ್ನಾಗಿದೆ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ತಿಂದು ಮಲಗ್ತಿದ್ದೀವಿ. ಅದಕ್ಕೆ ಆ ಹುಡುಗನಿಗೆ ಕೃತಜ್ಞತೆ ಹೇಳಬೇಕು. ಹೋಗಮ್ಮ, ಹುಡುಗ ಕಾಯ್ತಿರ್ತಾನೆ ಅಂತ ಅವಳಿಗೆ ತೆಂಗಿನಕಾಯಿಗಳು ಕೊಟ್ಟು ದುಡ್ಡು ತಗೊಂಡು ಲಹರಿಯನ್ನು ಕಳಿಸ್ಕೊಟ್ಲು ಭುವನ. ಅವಳು ಎಷ್ಟೇ ಒಳ್ಳೆ ಮಾತುಗಳು ಹೇಳಿದ್ರು, ಆ ವಯಸ್ಸಾದ ಮುದುಕಿ ಅಂದ ಮಾತುಗಳು ಲಹರಿ ಮನಸ್ಸಿನಲ್ಲಿ ಈಟಿಯಂತೆ ಚುಚ್ಚಿಬಿಟ್ಟವು. ಅಲ್ಲಿದ್ದವ್ರಿಗೆ ತೆಂಗಿನಕಾಯಿ ಹೊಡೆಯೋದಕ್ಕೆ ದುಡ್ಡು ಕೊಟ್ಟು ಕೆಳಗೆ ಬಂದು ತಾರಕ್ ನೋಡೋ ಮುನ್ನವೇ ಕಣ್ಣು ಒರೆಸ್ಕೊಂಡು ಕಾರ್ನಲ್ಲಿ ಕೂತ್ಲು. ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಿದ್ರಿಂದ ಲಹರಿಯನ್ನು ಗಮನಿಸ್ತಿಲ್ಲ ತಾರಕ್. ಅಲ್ಲಿಂದ ಏರ್ಪೋರ್ಟ್ ತಲುಪಿ ಹೈದರಾಬಾದ್ ಫ್ಲೈಟನ್ನು ಅಲ್ಲಿಂದಾನೇ ಹತ್ತಿಬಿಟ್ರು. ಹೈದರಾಬಾದ್ ತಲುಪಿದ ಮೇಲೆ ರೆಡಿಯಾಗಿದ್ದ ಕಾರ್ನಲ್ಲಿ ಮನೆಗೆ ಹೊರಡುವಾಗ, ನಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತಂದ್ಲು ಲಹರಿ. ಆಫೀಸ್ನಲ್ಲಿ ಏನೋ ಪ್ರಾಬ್ಲಮ್ ಅಂತ ಶಂಕರ್ ಕಾಲ್ ಮಾಡಿದ್ರಿಂದ ಸೀರಿಯಸ್ ಡಿಸ್ಕಷನ್ನಲ್ಲಿದ್ದ ತಾರಕ್ಗೆ ಲಹರಿ ಮಾತು ಕೇಳಿಸ್ಲಿಲ್ಲ. ತಾರಕ್ ಆಫೀಸ್ ಹತ್ರ ಇಳಿದು, ಕೆಲಸ ಇದೆ, ನಿನ್ನ ಮನೆಗೆ ಹೋಗು ಅಂತ ಒಟ್ಟು ಹೋದಾಗ ಡ್ರೈವರ್ ಹತ್ರ ಹೇಳಿ ಮನೆಗೆ ಹೋಗೋಣ ಅಂತ ಅಂದ್ಲು. ಒಬ್ಬಳೇ ಮನೆಗೆ ಬಂದ ಮಗಳನ್ನು ನೋಡಿ ನಿರ್ಮಲಾ ಅವರು ಆಶ್ಚರ್ಯದಿಂದ ನೋಡ್ತಾ, ಏನೇ ಒಬ್ಬಳೇ ಬಂದಿದೆಯಾ, ಅಳಿಯಂದ್ರೆ ಇಲ್ಲೋದ್ರು ಅಂದರು ಎದುರು ಬರ್ತಾ. ಲಗೇಜ್ ತರ್ತಿದ್ದೆ ಡ್ರೈವರ್ ಸರ್, ಆಫೀಸ್ನಲ್ಲಿ ಹಿಡಿದು ಮೇಡಮನ್ನು ಮನೆಯಲ್ಲಿ ಬಿಡೋದು ಕೇಳಿದ್ರಮ್ಮ ಅಂದ. ರೂಮಿಗೆ ಹೋಗಿ ತಲುಪು ನಮ್ಮ ಮಗಳನ್ನು ನೋಡಿ ಏನಾಯಿತು ಇವಳಿಗೆ ಅಂದ್ಕೊಳ್ತಾ ನಿರ್ಮಲಾ ಅವರು ಅಡುಗೆ ಮಾಡೋದಕ್ಕೆ ಹೋದಾಗ ಸೀರೆಯನ್ನು ಚೇಂಜ್ ಮಾಡಿಕೊಂಡು ಟೆರೇಸ್ ಮೇಲಕ್ಕೆ ಹೋಗ್ತಾ, ಅಮ್ಮ ನಾನು ಬರೋವರೆಗೂ ನನ್ನನ್ನು ಕರಿಬೇಡ ಅಂತ ತಾಯಿ ಗಟ್ಟಿಯಾಗಿ ಹೇಳಿ ಮೇಲುಗಡೆ ಹೊರಟು ಹೋದ್ಲು. ಲಹರಿ, ನಿಜವಾಗ್ಲೂ ಏನೈತೆ, ಯಾಕೆ ಹಾಗಾಡ್ತಿದ್ಯಾ? ಆಕೆ ಕೇಳ್ತಿದ್ರು ಉತ್ತರ ಕೊಡಲಿಲ್ಲ. ಇವಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆ ಹುಡುಗ ಹೇಗೆ ನಿಭಾಯಿಸ್ತಾನೋ ಏನೋ ಇವಳನ್ನ ಅಂತ ತಲೆ ಚೆಚ್ಕೊಂಡ್ರು ಆಕೆ. ತಾನು ಇಲ್ದಿದ್ರೂ ಗಿಡಗಳನ್ನ ತಾಯಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ದರಿಂದ ನೀರು ಹಾಕಿ ಅವು ತುಂಬ ಚೆನ್ನಾಗಿದ್ವು. ಹಳದಿ ಸಾವಂತಿಗೆ ಹೂಗಳು ಕಣ್ಣಿಗೆ ಆನಂದವನ್ನು ನೀಡ್ತಾ ಇದ್ದರೆ ಅವುಗಳ ಮಧ್ಯೆ ಚೇರ್ ಹಾಕ್ಕೊಂಡು ಮೊಣಕಾಲನ್ನು ಅಪ್ಕೊಂಡು ಕೂತ್ಲು ಲಹರಿ. ತಾನೇನು ಯೋಗಿಯಲ್ಲ ಅಲ್ವಾ, ಯಾರು ಏನೇ ಅಂದರೂ ಕಿರು ನಗುವಿನಿಂದ ಸ್ವೀಕರಿಸೋದಕ್ಕೆ ತಾನು ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ. ಇಂಥ ಮಾತುಗಳನ್ನ ಕಳೆದ ಕೆಲವು ವರ್ಷಗಳಿಂದ ಕೇಳ್ತಲೇ ಇದ್ದಾಳೆ. ಆದರೆ ಅವುಗಳಿಗೆ ಸರಿಯಾಗಿ ಉತ್ತರ ಕೊಡ್ತಿದ್ಲು. ಅವು ತಾನು ಎದುರು ಮಾತಾಡ್ತಾಳೆಂದೋ ಅಥವಾ ಹೆಚ್ಚು ಸಂಬಳ ಸಂಪಾದಿಸಿದಾಳೆ ಅಂತಾನೋ ಏನೋ, ಮದುವೆ ಮಾಡ್ಕೊಂಡಿಲ್ಲ ಎಂದೋ ಆಗಿರ್ತಿತ್ತು. ಆದರೆ ಈಗ ಆ ಮುದುಕಿ ಮಾತುಗಳು ಮಾತ್ರ ತನ್ನನ್ನು ಅಣಕಿಸ್ತಿರುವಂತೆ ಇದ್ದವು ಆಕೆಗೆ. ತಾರಕ್ನನ್ನು ತಾನು ಬಲೆಯಲ್ಲಿ ಹಾಕ್ಕೊಂಡಿದ್ದಾಳ, ಅವನ ದುಡ್ಡಿಗೆ ಆಸೆ ಬಿದ್ದು ಅವಳ ಮದುವೆಗೆ ಒಪ್ಕೊಂಡಿದ್ದಾಳ. ದೊಡ್ಡ ಮನೆಯವರು ಅವರ ಥರ ಕೋಟ್ಯಾಧಿಪತಿಗಳನ್ನ ಮದುವೆ ಆಗಬೇಕು ಅಂತ ಯಾರು ಹೇಳಿದ್ದು? ತಾರಕ್ ತಾನು ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಅಷ್ಟರಲ್ಲೇ ಅವಳು ದೂರ ಇಡ್ತಿದ್ರು ರಿಜಿಸ್ಟರ್ ಮದುವೆ ಮಾಡಿಕೊಂಡು ತನ್ನವನ್ನಾಗಿ ಆಗಿಸ್ಕೊಂಡ್ಬಿಟ್ಟ. ತನ್ನ ಆಸೆಯಂತೆ ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ
3 ಗಂಟು ಹಾಕಿ ಸ್ವಂತವನ್ನಾಗಿ ಮಾಡಿಕೊಂಡ. ಇವೆಲ್ಲ ಲೋಕಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾವಾಗಲೂ ಯಾರಾದರೂ ಒಬ್ಬರು ಮಾತಾಡತ್ಲೇ ಇರ್ತಾರೆ ಯಾಕಪ್ಪ? ಸ್ವಲ್ಪ ಬೇಸರ ಆದರೂ ಎಂಥವ್ರಿಗಾದರೂ ಲೋಕದಲ್ಲಿ ಚುಚ್ಚು ಮಾತುಗಳು ತಪ್ಪಿದ್ದಲ್ಲ. ಉನ್ನತ ಮಟ್ಟಕ್ಕೆ ಬೆಳೆಯೋರನ್ನ ಕೆಳಗಿಳಿಯೋದಕ್ಕೆ ಹೇಗೆ ನೋಡ್ತಾರೋ, ಸುಖವಾಗಿ ಬದುಕ್ತಾ ಇರೋದನ್ನು ನೋಡಿ ಸಹಿಸದೆ ಹೊಟ್ಟೆ ಕಿಚ್ಚಿನಿಂದ ತಮ್ಮ ಫ್ರಸ್ಟ್ರೇಷನನ್ನು ಇಂಥ ಮಾತುಗಳಿಂದ ತೀರಿಸ್ಕೊಳ್ಳುವವರು ಇದ್ದಾರೆ. ಎಲ್ಲವನ್ನ ಮನಸ್ಸಿಗೆ ತೊಗೊಂಡ್ರೆ ನಮ್ಮ ಮನಃಶಾಂತಿ ಹೋಗುತ್ತೆ. ಹಾಗಂತ ಅದರಿಂದ ತಕ್ಷಣ ಹೊರಗೆ ಬರೋದು ಕೂಡ ಕಷ್ಟವೇ. ಅದಕ್ಕೆ ಒಬ್ಬಳೇ ಕೂತು ನಮ್ಮಲ್ಲಿ ನಾವೇ ಯೋಚಿಸಿ ಪ್ರಶ್ನೆ ಮತ್ತು ಉತ್ತರಗಳನ್ನ ಹುಡುಕ್ತಾ ಅಂತರ್ಮರ್ತನ ನಡೆಸಿದ್ರೆ ಸಮಾಧಾನ ಸಿಗುತ್ತೆ, ಮನಸ್ಸು ಹಗುರಾಗುತ್ತೆ. ಈಗ ತಾರಕ್ ಮನೆಗೆ ಹೋದರೆ ಅಲ್ಲಿನ ವಾತಾವರಣ ಮತ್ತಷ್ಟು ಬೇಸರ ಕಾರಣ ಆಗುತ್ತೆ. ಆ ಮನೆಗೆ ತಾನು ಸರಿ ಹೊಂದಲ್ವಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅದಕ್ಕೆ ತನ್ನ ಮನೆಗೆ ಬಂದುಬಿಟ್ಲು. ಅಲ್ಲಿ ತನ್ನ ಮಹಾರಾಣಿಯಂತೆ ನೋಡ್ಕೊಳ್ತಾರೆ. ಆದರೆ ಸಾಮಾನ್ಯ ಹೆಣ್ಣುಮಗಳಾಗಿ ತನಗೆ ತನ್ನ ತವರು ಮನೆಯಲ್ಲಿ ಪ್ರಶಾಂತತೆ ಸಿಗುತ್ತೆ ಅಂತ ತಾರಕ್ಗೆ ಹೇಳದೇ ಬಂದುಬಿಟ್ಲು. ಈಗ ಇಲ್ಲಿ ಇದೀನಿ ಅಂತ ತಿಳಿದ್ರೆ ಕೋಪ ಮಾಡ್ಕೊಳ್ತಾನೆ ಅಂತ ಗೊತ್ತು. ಆದರೂ ಒಮ್ಮೊಮ್ಮೆ ಮನಸ್ಸು ಒಂಟಿತನವನ್ನು ಬಯಸುತ್ತೆ. ಆ ಸಮಯದಲ್ಲಿ ನಮಗೆ ನಾವೇ ಏಕಾಂತವಾಗಿ ಸ್ವಲ್ಪ ಸಮಯ ಕಳೆದ್ರೆ ಮನಸ್ಸು ಹಗುರವಾಗಿಬಿಡುತ್ತೆ. ಕತ್ತಲಾಯಿತು. ಮಳೆಯ ಹನಿಗಳು ಬೀಳ್ತಾ ಇವೆ. ಆಗಲೇ ಲಹರಿ ಬಂದು 2 ಗಂಟೆಗಳಿಗಿಂತ ಹೆಚ್ಚಾಗಿದ್ದರಿಂದ ಲಹರಿ, ಮಳೆ ಬರ್ತಿದೆ ಬಾ ಅಂತ ಕೂಗಿದ್ರು ನಿರ್ಮಲಾ ಅವರು. ಬೆಚ್ಚಬಿದ್ದು ಕಣ್ತೆರೆದ ಅವಳು ಚುಟ್ಟು ಮುಡಿ ಕಟ್ಟಿಕೊಂಡು ಕೆಳಗೆ ಓಡಿದ್ಲು. ಏನೇ ಮಾಡ್ತಿದ್ಯಾ ಮೇಲೆ ಒಬ್ಳೆ ಅಂತ ಇದ್ದರೆ, ಜರ್ನಿಯಿಂದ ಸ್ವಲ್ಪ ತಲೆನೋವು ಅನ್ನಿಸ್ತಮ್ಮ, ಸ್ವಲ್ಪ ಹೊತ್ತು ಗಿಡಗಳ ಮಧ್ಯೆ ಇದ್ದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೋಗಿದ್ದೆ ಅಂತ ಹೇಳಿ, ಅಡುಗೆ ಮಾಡ್ಲಾ, ನೀನು ಹೋಗಿ ರೆಸ್ಟ್ ತಗೋ ಅಂದ್ಲು. ಅಡುಗೆ ಮುಗಿದಿದೆ, ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂದರು. ಅಳಿಯಂದ್ರು ಬರ್ತಾನಾ ಅಂತ ಕೇಳಿದ್ರು. ಗೊತ್ತಿಲ್ಲ, ಫೋನ್ ಮಾಡ್ತೀನಿ ಅಂತ ಹೋದ್ಲು ಒಳಗಡೆ. ರೂಮಿಗೆ ಹೋಗಿ ಫೋನ್ ತೆಗೆದ ಲಹರಿಗೆ 25ಕ್ಕೂ ಹೆಚ್ಚು ಮಿಸ್ಡ್ ಕಾಲ್ಸ್ ಕಾಣಿಸಿದ್ವು. ಫೋನ್ ಸೈಲೆಂಟ್ನಲ್ಲಿ ಇಟ್ಟಿದ್ದರಿಂದ ನಿರ್ಮಲಾ ಅವ್ರಿಗೂ ಅದು ಕೇಳಿಸೇ ಇರಲಿಲ್ಲ. ಬೈತಾನೆ ಅಂದ್ಕೊಳ್ತಾ ತಿರುಗಿ ತಾರಕ್ಕೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು. ಯಜಮಾನ್ರಿಗೆ ಕೋಪ ಬಂದಾಗಿದೆ. ನಗು ತತ್ಕೊಂಡು ಫ್ರೆಶ್ ಆಗಿ ಮತ್ತೆ ಕಾಲ್ ಮಾಡಿದ್ರು ಅದೇ ಆನ್ಸರ್. ತಕ್ಷಣ ಕಸ್ತೂರಿ ಅವ್ರಿಗೆ ಫೋನ್ ಮಾಡಿದ್ಲು. ಆಕೆ ಲಿಫ್ಟ್ ಮಾಡಿ, ಲಹರಿ ಏನಮ್ಮ ಅಮ್ಮನ ಮನೆಗೆ ಹೋಗಿದ್ಯಾ, ಹೇಳಲೇ ಇಲ್ಲ ಅಂದರು ಸ್ವಲ್ಪ ಬೇಸರದಿಂದ. ಅತ್ತೆಮ್ಮ ಅನ್ನುತ್ತಾ ಗುಡಿಯಲ್ಲಿ ನಡೆದಿದ್ದನ್ನು ಹೇಳಿ, ಅವರಿಗೆ ತಿಳಿದ್ರೆ ಅವ್ರನ್ನ ಕೊಂದ್ಬಿಡ್ತಾರೆ, ಇಷ್ಟುವರೆಗೆ ವಿಷಯ ತರೋದು ಯಾಕೆ ಅಂತ ನನಗೆ ಸ್ವಲ್ಪ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ? ತಾರಕ್, ಇಲ್ಲಮ್ಮ, US ತಮ್ಮ ಕಂಪನಿ ಬ್ರಾಂಚ್ನಲ್ಲಿ ಏನೋ ಇಶ್ಯೂ ಆಗಿದ್ದಕ್ಕೆ ತಾರಕ್, ಶಂಕರ್, ನಿಮ್ಮ ಮಾವನವರು 3 ಹೋಗಿದ್ದಾರೆ ಅಂತ ಹೇಳ್ತಾ, ನಿನಗೆ ಫೋನ್ ಮಾಡಿದ್ರೆ ಲಿಫ್ಟ್ ಮಾಡಲಿಲ್ಲ ಅಂತ ಸೀರಿಯಸ್ ಆಗಿದೆ ತಾರಕ್. ಫ್ಲೈಟ್ನಲ್ಲಿರ್ತಾನೆ, ಅದಕ್ಕೆ ಫೋನ್ ಆಫ್ ಆಗಿದೆ. ಸರಿ ಅತ್ತೆಮ್ಮ, ನಾನು ಬೆಳಗ್ಗೆ ಬರಲಾ ಅಂತಿದ್ರೆ, ಪರವಾಗಿಲ್ಲಮ್ಮ, ನಿನಗೆ ಬರ್ಬೇಕನ್ಸಿದ್ರೆ ಬಾ, ಇಲ್ಲಾಂದ್ರೆ 2 ದಿನ ಇದ್ದು ಬಾ, ಪರವಾಗಿಲ್ಲ ಅಂದರು. ಅಲ್ಲಿ ಮನು ಆಕೆ ಒಬ್ಬರೇ ಇರ್ತಾರೆ ಅಂತ ತಿಳಿದು ಊಟ ಕೂಡ ಮಾಡಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ನಿರ್ಮಲಾ ಭಾಸ್ಕರ್ ಅವರಿಗೆ ವಿಷಯವನ್ನು ವಿವರವಾಗಿ ಹೇಳಿದ್ಲು. ತಂದೆಯೊಂದಿಗೆ ಮನೆಗೆ ಹೊರಟ್ಲು. ಕಸ್ತೂರಿ ಮನು ಅವ್ರನ್ನ ಮಾತಾಡಿಸಿ, ಏನಾದರೂ ಅಗತ್ಯ ಇದ್ದರೆ ಫೋನ್ ಮಾಡು ಅಂತ ಹೇಳಿ ಅವ್ರು ಒಟ್ಟು ಹೋದ್ಮೇಲೆ, ಜ್ವರ ಕಡಿಮೆ ಆಯ್ತಾ ಮನು, ಇವಾಗ ಹೇಗಿದೆ ಅಂತ ಕೇಳಿದ್ಲು. ಚೆನ್ನಾಗಿದೆ ಅಂತ ಹೇಳ್ತಾ ಲಹರಿಯನ್ನು ನೋಡಿ, ಏನದಕ್ಕೆ ಫೇಸ್ ಕಳೆಕಳೆಯಾಗಿ ಹೊಳಿತಾ ಇದೆ, ಏನು ಸಮಾಚಾರ ಅಂತ ಕಣ್ಣು ಹಾರಿಸಿದ್ಲು. ನನಗಿಂತ ದೊಡ್ಡವಳು ನೀನು, ಮುಂಚೆ ಮದುವೆ ಆದವಳು, ಎಲ್ಲವೂ ಮೊದಲೇ ತಿಳಿದಿರೋಳು, ನಿನಗೆ ಗೊತ್ತಿಲ್ವಾ ಈ ಕಳೆ ಕಾರಣ ಏನಂತ? ಲಹರಿ ನಗ್ತಿದ್ರೆ, ನೀವಿಬ್ಬರು ಮಾತಿಗೆ ಬಿದ್ದರೆ ಊಟ ಮಾಡಲ್ಲ ಅಂತ ಪ್ಲೇಟ್ ತಂದರು ಕಸ್ತೂರಿಯವರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಲಿ ಹೋಗಿ ಯೂಟ್ಯೂಬ್ಗಿಂತ ಮುಂಚೆ ಓದಿ, ಹಾಗೆ ಲೇಖಕರನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.